ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವತ್ಥ. ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ಕಿಚ್ಚಬ್ಬಿಸ್ತಾ ಇದೆ. ಈಗ ಆಲ್ರೆಡಿ ಎಲ್ಲ ಕಡೆ ಸೆಲೆಬ್ರೇಷನ್ಗಳು ಸಿಕ್ಕಾಬಟ್ಟೆ ಜೋರಾಗ್ತಾ ಇದೆ. ಇವತ್ತು ನೈಟ್ ರೌಂಡ್ಸ್ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಗೆ ಇವತ್ತು ಬಂದಿದ್ದು. ಊರಿಂದ ಬಂದು ಸೀದಾ ನೇರವಾಗಿ ನವರಂಗ್ ಥಿಯೇಟ್ರ್ ಹತ್ರ ಹೋದ್ವಿ. ನವರಂಗ್ ಥಿಯೇಟ್ರ್ ಹತ್ರ ಒಂದು ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಷನ್, ಅಂದರೆ ಸಿಕ್ಕಾಬಟ್ಟೆ ಇಕ್ಕಟ್ಟು. ನಿಮಗೆ ಗೊತ್ತು ಬೆಂಗಳೂರು ನಗರ ಜೀವನ ಹೆಂಗೆ ಅಂತ. ಅದರಲ್ಲೂ ಕೂಡ ಸೆಲೆಬ್ರೇಷನ್ ಮಾಡೋದಿದೆಯಲ್ಲ, ಅದು ಫ್ಯಾನ್ಗಳ ಒಂದು ಮಹಾಪುರ ಅಂತಲೇ ಹೇಳ್ಬೋದು. ನವರಂಗ್ ಥಿಯೇಟ್ರ್ನಲ್ಲಿ, ರಾಜಾಜಿನಗರದ ನವರಂಗ್ ಥಿಯೇಟ್ರ್ನಲ್ಲಿ ಯಾವ ರೀತಿಯಾಗಿ ನೀವು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ದರ್ಶನ್ಗೆ ಯಾವ ರೀತಿಯಾಗಿ ಹಾರ ಹಾಕ್ತಾ ಇರೋದು. ಆಮೇಲೆ ನೋಡಿ, ಆ ಅಭಿಮಾನಿಯೊಬ್ಬ ರಿಸ್ಕ್ ತಗೊಂಡು ಮೇಲ್ಗಡೆ ಹತ್ತಿ ಆ ಹಾರ ಹಾಕುವಂಥ ಒಂದು ಅಭಿಮಾನ ಇದೆಯಲ್ಲ, ಆ ಅಭಿಮಾನ ಯಾವ ನಟರಿಗೆ ಸಿಗುತ್ತ್ರಿ, ಅದು ದರ್ಶನ್ ಅವ್ರಿಗೆ ಮಾತ್ರ ಅನ್ನೋದು ಈ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಲ್ಲ ಅಭಿಮಾನಿಗಳು ಕೂಡ, ಎಲ್ಲ ನಟರಿಗೂ ಕೂಡ ಇದೇ ರೀತಿಯಾಗಿ ತನ್ನ ಅಭಿಮಾನವನ್ನು ತೋರಿಸ್ತಾರೆ. ಆದರೆ ರಿಸ್ಕ್ ತಗೊಳ್ಳೋದು ಕೆಲವು ಮಂದಿಗೆ ಮಾತ್ರ. ಉದಾಹರಣೆಗೆ ಮೊನ್ನೆ ನೀವು ಗಮನಿಸ್ಬೋದು, ಈ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಕಟೌಟನ್ನು ಕಟ್ಟೋದಕ್ಕೆ ಹೋಗಿ ಬಿದ್ದು ಆಮೇಲೆ ಕರೆಂಟ್ ಹೊಡೆಸ್ಕೊಂಡು ಸತ್ತೋರು. ಆ ಅಭಿಮಾನ ಇದೆಯಲ್ಲ, ಆ ಅಭಿಮಾನ ಎಲ್ಲವನ್ನು ಕೂಡ ಮರೆಸ್ಬಿಡುತ್ತೆ. ಏನೇ ಆದರೂ ಕೂಡ, ಎಷ್ಟೇ ರಿಸ್ಕ್ ತೊಗೊಂಡ್ರು ಕೂಡ ಆ ಅಭಿಮಾನ ಅನ್ನುವಂಥದ್ದು ಎಂಥ ಕೆಲಸ ಬೇಕಾದರೂ ಮಾಡಿಸ್ಬಿಡುತ್ತೆ. ನವರಂಗ್ ಥಿಯೇಟ್ರ್ ಮಧುವಣ ಗಿತ್ತಿಯಂತೆ ಫುಲ್ಲು ಸಿಂಗಾರ ಆಗಿಬಿಟ್ಟಿದೆ. ಒಂದು ನೈಟ್ ರೌಂಡ್ಸ್ ಹಾಕೋಣ ಅಂತೇಳಿ ಎಲ್ಲ ಕಡೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದ್ವಿ. ನವರಂಗ್ ಥಿಯೇಟ್ರ್ ನಂತರದಲ್ಲಿ ನಾವು ವಾಪಸ್ ಹೋಗಿದ್ದು ಪ್ರಸನ್ನ ಥಿಯೇಟ್ರಿಗೆ ಹೋದ್ವಿ. ಇಡೀ ಬೆಂಗಳೂರಿನಲ್ಲಿ ಬಹುಶಃ ಈ ಪ್ರಸನ್ನ ಥಿಯೇಟ್ರ್ ಇದೆಯಲ್ಲ, ಈ ಪ್ರಸನ್ನ ಥಿಯೇಟ್ರಲ್ಲಿ ಈ ರೀತಿಯಾಗಿ ಒಂದು ಸೆಲೆಬ್ರೇಷನ್ನು ಮತ್ತು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವಂಥ ಥಿಯೇಟ್ರ್ ನರ್ತಕಿನೂ ಕೂಡ ಇಲ್ಲ ಅನಿಸುತ್ತೆ. ನಾವು ಮತ್ತೆ ನರ್ತಕಿ ಕಡೆಗೂ ಹೋಗಿದ್ವಿ, ಆದರೆ ಎಲ್ಲ ಕ್ಲೋಸ್ ಆಗಿತ್ತು. ಬಟ್ ಅದಕ್ಕಿಂತ ಕ್ರೇಜ್ ಇರೋದು ಅಂತಂದರೆ ಈ ಪ್ರಸನ್ನ ಥಿಯೇಟ್ರಲ್ಲೇ. ಈ ವಿಜಯನಗರದ ಪ್ರಸನ್ನ ಥಿಯೇಟ್ರ್ ಇದೆಯಲ್ಲ, ಇದು ಅಲ್ಟಿಮೇಟ್ರಿ. ನೋಡಿ, ಇಲ್ಲಿ ಹೆಂಗಾಗಿದೆ ಅಂದರೆ, ದೇವಿಯನ್ನು ಕೂಡ ಪೂಜಿಸ್ಬಿಟ್ಟಿದ್ದಾರೆ. ದರ್ಶನ್ ಫೋಟೋವನ್ನು ಇಟ್ಕೊಂಡಿದ್ದಾರೆ, ಅಲ್ಲಿ ದೇವಿಯನ್ನು ಪೂಜಿಸಿದ್ದಾರೆ. ದೇವಿಯನ್ನು ಪೂಜಿಸಿ ಕೊನೆಗೆ ಅದನ್ನು ಆಚೆ ಕಡೆ ತೊಗೊಬಂದು 3 ರೌಂಡ್ ಕುಣಿಸ್ಬಿಟ್ಟು ಆಮೇಲೆ ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಎಲ್ಲ ರೀತಿ ಫ್ಲೆಕ್ಸ್ಗಳು ಹಾಕ್ಬಿಟ್ಟಿದ್ದಾರೆ. ಅಭಿಮಾನಿಗಳ ಅಭಿಮಾನವನ್ನು ನೋಡೋದೇ ಒಂದು ರೀತಿಯಲ್ಲಿ ಆ ಖುಷಿ ಇದೆಯಲ್ಲ, ಅದು ನೋಡಿ. ನೀವು ಒಂದು ರೌಂಡ್ಸ್ ಹಾಕ್ಬಿಡ್ಬೇಕು ನೀವು ಥಿಯೇಟ್ರ್ ಹತ್ರ, ಅವಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಯೂಶ್ವಲಿ ಸಿನಿಮಾ ನೋಡೋದಕ್ಕೆ ಟಿಕೆಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಥಿಯೇಟ್ರ್ ಹತ್ರ ಒಂದು 10 ನಿಮಿಷ ಹೋಗ್ಬಿಟ್ಟು ಕಾಲ ಕಳೆದು ಬಂದರೆ ಅವರಿಗೆ ಒಂಥರ ನೆಮ್ಮದಿ ಅನ್ನೋ ಥರ ಈ ಅಭಿಮಾನಿಗಳಿಗೆ ಆಗ್ಬಿಟ್ಟಿದೆ. ಸೊ ಆ ರೀತಿಯಾಗಿ ಸಂಪೂರ್ಣವಾಗಿ ಮಧುವಣಗಿತ್ತಿಯಂತೆ ಈ ಒಂದು ಥಿಯೇಟ್ರ್ಗಳು ರೆಡಿ ಆಗಿಬಿಟ್ಟಿದ್ದಾವೆ. ನಿಮಗೆ ನವರಂಗ್ ಥಿಯೇಟ್ರನ್ನ ನಾನು ಹೇಳ್ತಾ ಇದ್ದೆ. ನವರಂಗ್ ಥಿಯೇಟ್ರಲ್ಲಿ ಇಡೀ ರಾಜ್ಯದಲ್ಲೇ ಡೆವಿಲ್ ಚಿತ್ರದ ಪೋಸ್ಟರನ್ನು ಮೊಟ್ಟ ಮೊದಲ ಬಾರಿಗೆ ಈ ನವರಂಗ್ ಥಿಯೇಟ್ರಲ್ಲೇ ಹಾಕಿದಂತೆ. ಕಟೌಟನ್ನು, ಪೋಸ್ಟರ್ ಅಲ್ಲ, ಕಟೌಟನ್ನು ಮೊಟ್ಟ ಮೊದಲ ಬಾರಿಗೆ ಇಡೀ ರಾಜ್ಯದಲ್ಲಿ ಫಸ್ಟ್ ಡೆವಿಲ್ ಸಿನಿಮಾದ ಕಟೌಟನ್ನು ನವರಂಗ್ ಥಿಯೇಟ್ರಲ್ಲೇ ಹಾಕಿದ್ದು. ಇದು ಒಂದು ವಿಚಾರ. ಆದರೆ ಇದು ಕೂಡ ಒಂದು ಮೇನ್ ಥಿಯೇಟ್ರ್ಗಳಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಅಲ್ಟಿಮೇಟ್ ಥಿಯೇಟ್ರ್ ಆಗಿದೆ. ಇಲ್ಲೂ ಕೂಡ ಜನ ಕಿರಿದು ಬರ್ತಾರೆ. ಆದರೆ ಏನು ಮಾಡೋದು, ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಇದೆ. ಸೊ ಆದರೂ ಕೂಡ ಇದು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇನ್ನು ಈ ಪ್ರಸನ್ನ ಥಿಯೇಟ್ರಲ್ಲಿ ಅತಿ ದೊಡ್ಡ ಥಿಯೇಟ್ರ್ ಇದೆ. ಇದೇನು ಸಾಮಾನ್ಯವಾದಂಥ ಥಿಯೇಟ್ರ್ ಅಲ್ಲ. ಡಾಲ್ಬೈ ಅಟ್ಮಾಸ್ 7.0 ಇರುವಂಥ ಒಂದು ಸೌಂಡ್ ಸಿಸ್ಟಮ್ ಇದೆ. ಆಮೇಲೆ 1200 ಸೀಟ್ಗಳು ಕೂರುವಂಥ ಪ್ರಸನ್ನ ಥಿಯೇಟ್ರು. ಈ ಪ್ರಸನ್ನ ಥಿಯೇಟ್ರಲ್ಲೂ ಕೂಡ ಅಂದರೆ ತುಂಬ, ಅಂದರೆ ನಿಮಗೆ ಈ ಹಿಂದಿನ ಕಾಲದ ಥಿಯೇಟ್ರ್ಗಳ ಥರ ಇದು ಕಾಣಲ್ಲ, ತುಂಬ ಮಾಡಲ್ ಆಗಿ ಕಾಣ್ತಾ ಇದೆ. ಒಂದಷ್ಟು ಚೇಂಜಸ್ಗಳನ್ನ ಮಾಡಿದ್ದಾರೆ. ಪ್ರಸನ್ನ ಥಿಯೇಟ್ರು ಅನ್ನೋದಕ್ಕೆ ಹಳೆಯ ಪ್ರಸನ್ನ ಥಿಯೇಟ್ರು ಅಂತ ನೀವು ಅಂದ್ಕೊಳ್ಳೋದೇನು ಬೇಕಾಗಿಲ್ಲ. ಅಲ್ಟಿಮೇಟ್ ಆಗಿದೆ. ಎಲ್ಲೋ ಮಾಲಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇದೀವಿ ಅನ್ನೋ ಫೀಲ್ ಬರುತ್ತೆ. ಅಷ್ಟು ದೊಡ್ಡದಾಗಿದೆ, ಅಷ್ಟು ಅಗಲವಾಗಿದೆ, ಅಷ್ಟು ದೊಡ್ಡ ಸ್ಕ್ರೀನ್ ಪ್ರಸನ್ನ ಥಿಯೇಟ್ರ್ ಆಗಿದೆ. ಸೊ ಅಲ್ಲೂ ಕೂಡ ಡೆವಿಲ್ ಅಬ್ಬರಿಸೋದಕ್ಕೆ ರೆಡಿ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಿ. ಇನ್ನೇನು ರೆಡಿ ಆಗಿದೆ, ಅಬ್ಬರಿಸ್ತಾ ಇದೆ ಅಂತಲೇ ಇಟ್ಕೊಳ್ಳಿ. ಯಾಕಂತಂದರೆ ಈ ವಿಡಿಯೋ ನೀವು ನೋಡೋಷ್ಟರೊಳಗೆ ರಿಲೀಸ್ ಆಗಿರುತ್ತೆ, ಸಿನಿಮಾ ರಿಲೀಸ್ ಆಗಿದೆ ಅಂತಲೇ ಇಟ್ಕೊಳ್ಳಿ. ಸೊ ಒಟ್ಟಲ್ಲಿ ಯಾವ ರೀತಿಯಾಗಿ ಸಿದ್ಧವಾಗಿದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಇನ್ನು ಅದೆಲ್ಲವನ್ನು ಕೂಡ ಮುಗಿಸ್ಕೊಂಡು ಸೀದಾ ನರ್ತಕಿ ಕಡೆ ಹೊರಟ್ವಿ. ಮೇನ್ ಥಿಯೇಟ್ರ್ ಗಾಂಧಿನಗರ. ನರ್ತಕಿ ಕಡೆ ಹೋದರೆ ಲೈಟ್ ಆಫ್ ಮಾಡ್ಕೊಂಡು ನಾವು ಹೋಗೋಷ್ಟರೊಳಗೆ ಎಲ್ಲ ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು. ಆದರೆ ದೊಡ್ಡ ಕಟೌಟನ್ನು ಹಾಕಿಬಿಟ್ಟಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲವನ್ನು ಕೂಡ ಒಂದು ನೈಟ್ ರೌಂಡ್ ಹಾಕಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಬೆಂಗಳೂರಿಗೆ ಬಂದು. ಇದು ನರ್ತಕಿ ಥಿಯೇಟ್ರಲ್ಲಿ ಒಂದಷ್ಟು ಏನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತಂದರೆ ನಮಗೇನು ಕಾಣಲೂ ಇಲ್ಲ, ಕೇಳಲೂ ಇಲ್ಲ. ಹಗಲೊತ್ತಲ್ಲೇ ಬಂದು ಮಾಡಬೇಕಿತ್ತು. ಆದರೆ ನಿಮಗೆ ಡೇ 1 ಡೇ 2 ಕಲೆಕ್ಷನ್ ಬಗ್ಗೆ ಮತ್ತು ಅದು ಅಲ್ಲಿ ಒಂದಷ್ಟು ಜನರ ರಿವ್ಯೂವನ್ನು, ಪಬ್ಲಿಕ್ ರಿವ್ಯೂವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸೊ ಒಟ್ಟಾರೆಯಾಗಿ ಇದು ನರ್ತಕಿ ಥಿಯೇಟ್ರ್ನ ಪರಿಸ್ಥಿತಿ. ಸೊ ಹಿಂಗೆ ಬೆಂಗಳೂರಿನ ಅನೇಕ ಥಿಯೇಟ್ರ್ಗಳಲ್ಲಿ ಡೆವಿಲ್ ಅಬ್ಬರಿಸೋದಕ್ಕೆ ರೆಡಿಯಾಗಿದೆ. ರಾಜ್ಯಾದ್ಯಂತ ಡೆವಿಲ್ ಹಲವಾರು ಥಿಯೇಟ್ರ್ಗಳಲ್ಲಿ ರಿಲೀಸ್ಗೆ ಸಿದ್ಧವಾಗಿದ್ದು, ಇನ್ನೇನು ರಿಲೀಸ್ ಆಗಿದೆ ಅಂತಲೇ ಅಂದ್ಕೊಳ್ಳಿ. ಒಳ್ಳೆ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಲೇ ಅಂದ್ಕೊಳ್ಳಿ. ಜನರ ರಿವ್ಯೂವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಕೂಡ. ಸೊ ಒಟ್ಟಾರೆಯಾಗಿ ನಟ ದರ್ಶನ್ ಜೈಲು ಒಳಗಿದ್ದರೂ ಹೊರಗಡೆ ಇಲ್ಲ ಅಂತಂದರೂ ಆ ಒಂದು ಅಭಿಮಾನ, ಆ ಒಂದು ಏನು, ಇನ್ನು ಒಳಗಡೆ ಇದ್ದಾಗಲೇ ಈ ರೇಂಜಿಗೆ ಅಭಿಮಾನ. ಒಂದು ವೇಳೆ ಹೊರಗಡೆ ಇದ್ದಿದ್ರೆ ಇನ್ನು ಯಾವ ರೇಂಜಿಗೆ ಕ್ರೇಜ್ ಇರ್ತಿತ್ತು ಅನ್ನೋದನ್ನು ನೀವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಅಭಿಮಾನವನ್ನು ಹೊಂದಿರುವಂಥ ಒಬ್ಬ ನಟ ಅಂತಂದರೆ ಅದು
ದರ್ಶನ್ ಮಾತ್ರ ಅಂತಲೇ ಹೇಳ್ಬೋದು. ಸೊ ಒಂದೇ ತಿಂಗಳಲ್ಲಿ ಮೂರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಈ ಕಡೆ ಡೆವಿಲ್ ರಿಲೀಸ್ ಆದ ನಂತರ 15 ದಿನಗಳಲ್ಲಿ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಆ ದಿನದಂದೇ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ಕೂಡ ಮಲ್ಟಿ ಸ್ಟಾರರು ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ನಟನೆ ಮಾಡಿರುವಂಥ, ಅರ್ಜುನ್ ಜನ್ಯ ನಿರ್ದೇಶನ ಮಾಡಿರುವಂಥ 45 ಸಿನಿಮಾ ಸುಮಾರು 4-5 ವರ್ಷಗಳ ಪ್ರಾಜೆಕ್ಟ್. ಅದು ಮಾರ್ಕ್ ಕೇವಲ 6 ತಿಂಗಳಲ್ಲೇ ರೆಡಿ ಆಗಿರುವಂಥ ಪ್ರಾಡಕ್ಟ್ ಅದು. ಇನ್ನು ಡೆವಿಲ್ ಕೂಡ ಹಂಗೆ 1 ವರ್ಷದಲ್ಲಿ ರೆಡಿ ಆಗಬೇಕಾಗಿದ್ದ ಪ್ರಾಡಕ್ಟ್ 1-2 ವರ್ಷ ಟೈಮ್ ತೊಗೊತ್ತು. ನಿಮಗೆ ಗೊತ್ತು ಯಾಕೆ ಅಂತ. ದರ್ಶನ್ ಅವರಿಗಾದಂಥ ಒಂದಷ್ಟು ವೈಯಕ್ತಿಕ ಸಮಸ್ಯೆಗಳು, ಈ ಸಮಸ್ಯೆಗಳಿಂದ ಇವತ್ತು ಹಿಂಗಾಗಿದೆ. ಕೆಲವರು ಹೇಳ್ತಾ ಇದ್ದಾರೆ ದರ್ಶನ್ ಅವರು ಹೊರಗಡೆ ಇದ್ದಿದ್ರೆ ಇಷ್ಟೊಂದು ಕ್ರೇಜ್ ಇರ್ತಿರ್ಲಿಲ್ವೇನೋ, ದರ್ಶನ್ ಅವರು ಜೈಲೊಳಗಿರೋದಕ್ಕೆ ಅಷ್ಟೊಂದು ಕ್ರೇಜ್ ಅಂತ. ಸೊ ನನ್ನ ಪ್ರಶ್ನೆ, ನನ್ನ ಅದಕ್ಕೊಂದು ಸಮರ್ಥನೆ ಏನು ಅಂದರೆ, ಒಳಗಡೆ ಇದ್ದಾಗಲೇ ಈ ರೇಂಜ್ ಕ್ರೇಜು, ಇನ್ನು ಹೊರಗಡೆ ಇದ್ದಿದ್ರೆ ಹೆಂಗೆ ಇರ್ತಾ ಇತ್ತು ಅಭಿಮಾನಿಗಳ ಖುಷಿ ಅನ್ನೋದು ಎಲ್ಲ ಅಭಿಮಾನಿಗಳ ಮಾತು, ಮನಸ್ಸಿನ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ನೋಡೋಣ, ಕಾದು ನೋಡೋಣ ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಈ ಒಂದು ಡೆವಿಲ್ ಕಲೆಕ್ಷನ್ ಯಾವ ರೀತಿ ಆಗ್ಬೋದು. ಯಾಕಂತಂದರೆ ತುಂಬ ನಿರೀಕ್ಷೆಗಳಿವೆ. ಈಗಾಗಲೇ ಫ್ಯಾನ್ ಶೋನೇ ಹತ್ತತ್ರ 2-3 ಕೋಟಿ ಕಲೆಕ್ಷನ್ ಆಗಿದೆ. ಬಹುಶಃ ಬುಕ್ ಮೈ ಶೋ ಅಲ್ಲಿ ಬುಕ್ಕಿಂಗ್ ಓಪನ್ ಮಾಡಿ ಸುಮಾರು ಅರ್ಧ ದಿನದೊಳಗಡೆ 1.5 ಕೋಟಿ ಕಲೆಕ್ಷನ್ ಆಗಿತ್ತು ಬರೀ ಫ್ಯಾನ್ ಶೋ. ಆಮೇಲೆ ಫ್ಯಾನ್ ಶೋ ಅಂದಾಗ ಟಿಕೆಟ್ ರೇಟ್ ಜಾಸ್ತಿ ಇರುತ್ತೆ. ಯೂಶಲಿ 150 ರೂಪಾಯಿ ಟಿಕೆಟ್, 400 ರೂಪಾಯಿ ಇರುತ್ತೆ, ಕೆಲವು ಕಡೆ 700 ರೂಪಾಯಿ ಇದೆಯಂತೆ. ಸೊ ಒಂದಷ್ಟು ಜನ ಆರೋಪಗಳನ್ನು ಕೂಡ ಮಾಡ್ತಾಯಿದ್ರು, ಟಿಕೆಟ್ ರೇಟ್ ಏನ್ರಿ ಅಷ್ಟೊಂದು ಜಾಸ್ತಿ ಕೊಟ್ಬಿಟ್ಟಿದ್ದೀರಾ, ಇಷ್ಟೊಂದು ಜಾಸ್ತಿ ಟಿಕೆಟ್ ರೇಟ್ ಆದರೆ ಹೆಂಗೆ ಅಂತ ಹೇಳಿ. ಸೊ ಅದು ಫ್ಯಾನ್ ಶೋ ಅಂತ ಅದಕ್ಕೆ ಕರೆಯೋದು. ಅಂದರೆ ಒಂದಷ್ಟು ಜನ ಹೇಳ್ಬೋದು, ಫ್ಯಾನ್ಸ್ಗಳಿಗೆ ಒಂದಷ್ಟು ಜನ ಬಡವರು ಫ್ಯಾನ್ಸ್ ಇರ್ತಾರೆ, ಅವರೆಲ್ಲ 400-700 ಕೊಟ್ಟು ಹೆಂಗೆ ಬರ್ತಾರೆ, ಫ್ಯಾನ್ ಶೋಗೆ ಇಷ್ಟೊಂದು ಜಾಸ್ತಿ ಮಾಡಿದ್ರೆ ಲೆಕ್ಕಾಚಾರ ಫ್ಯಾನ್ ಶೋಗೆ ಕಮ್ಮಿ ಮಾಡಬೇಕು ಅಂತ. ಸೊ ಆದರೆ ಕಲೆಕ್ಷನ್ ಲೆಕ್ಕ ಹಾಕೊಳ್ಳೋಕ್ಕೆ, ಅದಕ್ಕೊಂದು ದಾಖಲೆಯನ್ನು ಮುರಿಯೋದಕ್ಕೆ ಆ ಒಂದು ಫಿಕ್ಸ್ಡ್ ರೇಟನ್ನು ಮಾಡ್ಕೊಂಡಿರ್ತಾರೆ ಅವರು. ಅದನ್ನೆಲ್ಲ ನಾವು ಪ್ರಶ್ನೆ ಮಾಡೋದಕ್ಕೂ ಆಗಲ್ಲ, ಅದನ್ನೆಲ್ಲ ನಾವು ಕೇಳೋದಕ್ಕೂ ಆಗಲ್ಲ. ಅಭಿಮಾನಿಗಳು ಅಭಿಮಾನದಿಂದ 700 ರೂಪಾಯಿ ಎಲ್ಲ 400 ರೂಪಾಯಿ ಎಲ್ಲ 1000 ಕೊಟ್ಟಾದರೂ ಬೇಕಾದರೆ ಬಂದು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾನ ನೋಡೋದು ಖಂಡಿತ ಸತ್ಯ. ಸೊ ಹೀಗಿರುವಾಗ ಒಂದಷ್ಟು ಥಿಯೇಟ್ರ್ಗಳು ಯಾವ ರೀತಿಯಾಗಿ ಮದುವಣಗಿತ್ತಿಯಂತೆ ಸಿದ್ಧವಾಗಿರೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಕೂಡ ನೈಟ್ ರೌಂಡ್ಸ್. ಆಮೇಲೆ ನಿಮಗೆ ಇನ್ನೂ ಡೀಪಾಗಿ ಹೇಳಬೇಕು ಅಂತಂದರೆ, ಆ ಪ್ರಸನ್ನ ಥಿಯೇಟ್ರ್ನಲ್ಲಿ ದೇವಿಯನ್ನು ಕೂರಿಸಿದ್ದು, ದೇವಿ ಪಕ್ಕದಲ್ಲಿ ದರ್ಶನ್ ಅವರ ಫೋಟೋವನ್ನು ಇಟ್ಟಿರೋದು ನಿಜಕ್ಕೂ ಕೂಡ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಒಬ್ಬ ವ್ಯಕ್ತಿ ಬದುಕಿದ್ದಾಗ ತೋರಿಸ್ತಿರುವಂಥ ಪ್ರೀತಿ ಇದೆಯಲ್ಲ, ಇದ್ರ ಮುಂದೆ ನನ್ನ ಪ್ರಕಾರ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಅಪ್ಪಂಗೆ ಇದ್ರ ಮುಂದೆ ಇನ್ನೇನು ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ. ಇನ್ನಾದರೂ ಮುಂದಿನ ದಿನಗಳಲ್ಲಿ ಆತ ಆದಷ್ಟು ಬೇಗ ರಿಲೀಸ್ ಆಗಿ ಬಂದು ಸಿನಿಮಾ ಅಭಿಮಾನಿಗಳಿಗೋಸ್ಕರ ಮಾತ್ರ ಬದುಕಿದ್ರೆ ಸಾಕು ಅಂತ ಅನಿಸುತ್ತೆ. ಬೇರೆಗಳ ಸಂಘ, ಬೇರೆಯವ್ರ ಸಂಘ, ರೌಡಿಗಳ ಸಂಘ, ಚಪ್ರಿಗಳ ಸಂಘ ಇವೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಈ ಥರ ಅಭಿಮಾನವನ್ನು ತಗೊಂಡು ಅಭಿಮಾನದಿಂದ ಇದ್ದರೆ ಇನ್ನೂ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ಬೋದು. ಇನ್ನೂ ಬೇರೆ ಲೆವೆಲಲ್ಲಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗವನ್ನು ಆಳ್ಬೋದು. ಈಗ ಆಲ್ರೆಡಿ ಆಳ್ತಾ ಇದ್ದಾರೆ, ಅದು ಬೇರೆ ಪ್ರಶ್ನೆ. ಇಂಥ ಅನಾಹುತಗಳನ್ನ ಮಾಡ್ಕೊಂಡ್ರೂ ಕೂಡ ಇಡೀ ಸಿನಿಮಾ ರಂಗವನ್ನೇ ಆಳ್ತಾ ಇದ್ದಾರೆ. ಅಂಥ ಕೋಟ್ಯಾಂತರ ಅಭಿಮಾನಿಗಳು, ಯಾರಿಗೂ ಇಲ್ಲದಂಥ ಹುಚ್ಚು ಅಭಿಮಾನಿಗಳು ಅವರಿಗಿರುವಾಗ ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ನಟ ದರ್ಶನ್ ಅವರಿಗೇನು ಹೇಳ್ಕೊಡ್ಬೇಕಾಗಿರೋ ವಿಚಾರ ಏನಲ್ಲ, ಅದು ಅವ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಇದು ಮುಂದಿನ ದಿನಗಳಲ್ಲಿ ಮುಂದಿನ ದರ್ಶನನ ನಾವು ಕಾಣಬೇಕಾಗಿರೋದು. ಸೊ ಈಗ ನಾವು ಹಳೆ ದರ್ಶನನ ನೋಡಿದ್ದೇವೆ, ಈಗಿನ ಪರಿಸ್ಥಿತಿಯ ದರ್ಶನನ ನೋಡಿದ್ದೇವೆ. ಇನ್ನು ಮುಂದಿನ ದರ್ಶನನ ನಾವು ಯಾವ ರೀತಿಯಾಗಿ ನೋಡ್ತೀವಿ, ಅವರ ಮುಂದಿನ ದರ್ಶನ ಹೆಂಗಿರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿಯಾಗಲಿ, ಎಲ್ಲ ಕಡೆ ರಾರಾಜಿಸಲಿ, ಎಲ್ಲ ಕಡೆ ಡೆವಿಲ್ ಅನ್ನೋ ಹೆಸರು, ಕೀರ್ತಿ ಎಲ್ಲವೂ ಕೂಡ ಬರಲಿ. ನಟ ದರ್ಶನ್ ಕೂಡ ಆದಷ್ಟು ಬೇಗ ಆಚೆ ಬರಲಿ ಅಂತ ಅಶ್ವಮೇಧದ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.